ಅದಕ್ಕೆ. ದೇವರಾಣಿ ಮುಂಚೆ ಒಂದು ವಿಡಿಯೋ ನಾವು ಹೇಳಿದ್ದೀನಿ, ಇವಾಗ ಒಂದು ವಿಡಿಯೋ ನಾವು ಹೇಳ್ತಾ ಇದ್ದೀನಿ. ಈ ನಮ್ಮ ಟ್ಯಾಕ್ಸಿ ಡ್ರೈವರ್ಗಳಿದ್ದಾಗ ಮಾತ್ರ ಹೇಳೋಕ್ಕಲ್ಲ, ಪ್ರಾಮಿಸ್ ಆಗಿ ನಿಜ. ಏನಿಲ್ಲ, ಆರಾಮ್ಗೆ ರೌಂಡ್ ಹಾಕ್ಕೊಂಡು ತಿರ್ಸ್ಕೊಂಬರ್ಬೋದು. ಅಲ್ಲಿ ಆದ್ರೆ ಕೂಡ ಮುಂದಕ್ಕೆ ಹೋಗಿ ತಿರ್ಗಾ ರಿವರ್ಸ್ ಬರ್ತಾರ. ತಿರ್ಗಾ ಹಂಗೆ ಆರ ನೋಡ್ದು ಇವಾಗ ಅಣೋ ಕೂಗ್ಲಿಕ್ಕೆ ನಿಲ್ಸೋಣ ಅಂದರೆ ಅಲ್ಲಿ ನಿಲ್ಸಲ್ಲ, ಮುಂದಕ್ಕೆ ಹೋಗಿ ನಿಲ್ಲಿಸ್ತಾರ. ತಿರ್ಗಾ ಆಮೇಲೆ ತಿರ್ಗಾ ಇಲ್ಲಿಗೆ ಬರ್ತಾರ. ತಲೆ ಬಾಧೆ ದೇವರಳ್ಳಿ. ನಮ್ಮ JCB ಪಾರ್ಟಿ ತಗೊಂಡ ಹೇಳ್ಬಿಡ್ಬೋದು, ಟ್ಯಾಕ್ಸಿ ಡ್ರೈವರ್ ತಗ ಮಾತ್ರ ಹೇಳೋಕ್ಕಾಗಲ್ಲ. ತುಂಬ್ಕೊಂಬರ್ತಾ ಇದ್ದೀನಿ ನೋಡ್ರಿ, ಇಲ್ಲಿಂದ ಇಷ್ಟು ಮಾತ್ರ ಇಟ್ಕೊಂಬಂದಿದ್ದೀನಿ. ಚೆನ್ನಾಗಿ ಗ್ಲಾಸ್ ಇಳಿಸ್ಬಿಟ್ಟು ಪಾಪ ಹಂಗ ಬಾದಿ ಬಿದ್ದು ಉಜ್ಜಿ ಗ್ಲಾಸ್ನ ಕ್ಲೀನ್ ಮಾಡ್ಕೊಂಡು, ಇಲ್ಲಾಂದರೆ ಫುಲ್ಲು ಧೂಳು. ಏನು ಮಾಡೋದು ನೋಡ್ರಿ, ಇಲ್ಲಿ ಇಷ್ಟು ಮಾತ್ರ ಎಲ್ಲ ಎಳ್ಕೊಂಡು ಬಂದಿದ್ದೀನಿ. ಧೂಳೇನು ಬರ್ತಾ ಇಲ್ಲ, ಪರವಾಗಿಲ್ಲ, ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಊಟ ಬಂತು ಗುರು, ತಿನ್ನಕ್ಕೆ ಹೋಗ್ತಾ ಇದ್ದೀರಿ. ಯಪ್ಪ ಸ್ವಾಮಿ, ಧೂಳಾಗಂತೂ ಆಗಕತ್ತಲ್ಲ ಈ ಧೂಳು. ಗ್ಲಾಸ್ ಹಾಕೊಂಡಿದ್ದಕ್ಕೆ ಸ್ವಲ್ಪ ಪರವಾಗಿಲ್ಲ ಧೂಳು, ಇಲ್ಲಂದಿದ್ರೆ ಫುಲ್ ತುಂಬೋಗ್ತಾ ಇತ್ತು ಅಲ್ಲಣ್ಣ. ಗ್ಲಾಸ್ ಹಾಕೊಂಡಿದ್ದಕ್ಕೆ ಸರ್ ಹೋಯ್ತು ಧೂಳು, ಇಲ್ಲಂದಿದ್ರೆ ತುಂಬೋಗಿರಿ. ಹಾಂ, ನಿಮ್ಮ ಕಲ ಕರೆಕ್ಟ್ ಆತ್ಮವನೇ ನೋಡು. ಕೇಳಿಕೆ ನಂಬರ್ 1 ಅಲ್ಲ. ಲೋಡ್ ಆಗೈತೆ, ಗಾಡಿ ಹೋಗ್ದಿರ ನಿಲ್ಸ್ಕೊಂಡು ಏನು ಮಾಡೋದು? ಅಲ್ಲ ಹಿಂಗೆ ಮಾಡ್ತಾರೆ, ಏನು ಮಾಡೋದು ಹೇಳ. ಗಾಡಿ ಲೋಡ್ ಮಾಡಿದ್ದೀನಿ, ಲೋಡ್ ಮಾಡಿಬಿಟ್ಟು ಹೋಗ್ಬಿಟ್ಟು ಫೋನ್ ನೋಡ್ತಾನೆ ಮುಂದೆ ಗಾಡಿ ನಿಲ್ಸ್ಕೊಂಡು. ಅಷ್ಟೇ ಇವ್ರ ಪಾರ್ಟಿ ನುಚ್ಚು. ಟೇಕಲಾಗ ಅನಿತಾ ಹೋಟೆಲ್ಗೆ ಬಂದಿರೋದು. ಪರವಾಗಿಲ್ಲ, ತಿನ್ಬೋದಣ್ಣ. ಚೆನ್ನಾಗಿದೆ ಅಂದ್ರೆ ಖುಷಿ ಅಲ್ಲ. ಅದು ಬಾತು ಏನು ಬಾತ ಗೊತ್ತಿಲ್ಲ. ಬಾತ್ ಕೂತೈತೆ ಇದೆ. ಹಾಂ, ಹಂಗೆ ಪಲಾವ್ ಅನ್ನಂಗಿಲ್ಲ, ಇಲ್ಲ ಟೊಮೊಟೊ ಬಾತು ಅನ್ನಂಗಿಲ್ಲ. ಹಾಂ, ನಿಜಾನೇ. ಅಂದರೆ ಒಟ್ನಾಗ ಚೆನ್ನಾಗದೆ. ಬೋಂಡ ಮಾಡ್ತಿದ್ರೆ ನಂಗೆ ಚೆನ್ನಾಗಿದೆ. ಅಲ್ಲಿ ಬೋಂಡಾಗ್ಲೇನು ಹಾಕಲ್ಲ. ತಿರ್ಗಿ ಹಂಗೆ ನಾನು ಟಿಫನ್ ತಿಂತಾ ಇರಬೇಕಾದ್ರೆ ಪಾಪ ನಾಯಿ ಕಾಣಿಸ್ತು. ಇನ್ನು ನಾನು ಬಾಯ್ ಬಿಟ್ಟು ಕೇಳ್ಬಿಡ್ಬೋದು, ಇನ್ನು ಬಾಯ್ ಬಿಟ್ಟು ಕೇಳೋಕ್ಕಾಗಲ್ಲ ಸರಿ ಅಂತ ಹೇಳ್ಬಿಟ್ಟು ಅದಕ್ಕೊಂಚೂರು ಊಟ ಹಾಕಿದ್ನಿ. ನೀವು ಯಾರಾದರೂ ಹಿಂಗೆ ಇದೇ ಥರ ನಾಯಿಗಳೆಲ್ಲ ಕಾಣಿಸಿದ್ರೆ, ಇಲ್ಲ ಕೆಲಸ ಮಾಡೋವಾಗಿದ್ದರೆ ಸ್ವಲ್ಪ ಊಟ ಒಂಚೂರು ಹಾಕ್ಬಿಡ್ರಿ. ಯಾಕಂದರೆ ಮೂಗು ಜೀವಿಗಳು ನಾವು ಹೆಂಗೆ ಪ್ರೀತಿ ತೋರಿಸಿದ್ರೆ ಅವು ಹಂಗಿರ್ತಾವ. ನೆಮ್ಮದಿ, ಒಂಥರ ಖುಷಿ. ಊಟ ಎಲ್ಲ ತಿಂದಿದ್ದಾಯ್ತು ಗುರ. ಬರ್ತಾ ಇದ್ದೀನಿ, ಸ್ವಲ್ಪ ಬಿಸಿಲು ಬರ್ತೈತೆ, ಅದಕ್ಕೆ ಸ್ವೆಟ್ರ್ ಬಿಚ್ಚಿ ಹಾಕಿದ್ನಿ. ಒಂಥರ ಬಿಸಿ ಹೊಡಿತೈತೆ ಗಾಡಿನಾಗ. ಗ್ಲಾಸ್ ಬೇರೆ ಹಾಕಿದ್ನಲ್ಲ, ಬಿಸಿ ಹೊಡಿತೈತೆ. ಇನ್ನೇನು ಗಾಡಿಗಳೆಲ್ಲ ನಿಲ್ಸವ್ರೆ, ಅಲ್ಲೊಂದೈತೆ ಇಲ್ಲೊಂದೈತೆ. ಗಾಡಿ ಸ್ಟಾರ್ಟ್ ಮಾಡಿ ಲೋಡಿಂಗ್ ಮಾಡಬೇಕು. ಲೋಡಿಂಗ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ನಿ. ಗ್ಲಾಸ್ ಬೇರೆ ಇಳಿಸಿ ಹಾಕಿದ್ನಿ. ಒಳಗಡೆ ನೋಡಿದರೆ ಬಿಸಿ, ಏನು ಮಾಡೋದು, ಧೂಳು ನೋಡ್ತಾ ಇರ್ಬೋದು. ಬೇಜಾನ್ ಧೂಳು ಗುರು. ಏನು ಹಂಗೆ ಗಾಡಿ ಇನ್ನು ಆಪೋಸಿಟ್ ಹಾಕೋಣಕ್ಕೆ ಹೋದರೆ ಅದು ಅಳತೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ತಿರ್ಗಿ ಹಂಗೆ ಇದ್ದರೆ ಇರಲಿ ಬಿಡ್ರಿ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಲೋಡಿಂಗ್ ಹಾಕಿದ್ನಿ. ಧೂಳೆಲ್ಲ ಮೇಲೇ ಬರ್ತಾಯಿತ್ತು. ಸ್ವಲ್ಪ ಹಿಂದ್ಗಡೆ ಗ್ಲಾಸ್ ಹೇಳಿದ್ರು ಕೂಡ ಗ್ಯಾಪ್ಗಳಾಗಿ ಬಂದುಬಿಡ್ತಾವೆ, ಏನು ಮಾಡೋಕ್ಕಾಗಲ್ಲ. ಇನ್ನು ಈ ಫ್ಯಾನ್ ಬೇರೆ ಏನೋ ಇದು ಕಾಯಿಲ್ ಬರ್ತದಲ್ಲ ಫ್ಯಾನ್ದು, ಈ ಸೈಡ್ಗಳಾಗ ನಿಮ್ಗೆ ಗೊತ್ತಿರ್ತೈತೆ JCB ಆಪ್ರೇಟ್ರ್ಗಳ್ಕ. ಅದು ಕಾಯಿಲ್ ಬೇರೆ ಸಮದೋಗ್ಬಿಟ್ಟು, ಆ ಕಾಯಿಲ್ ಬೇರೆ ಎಲ್ಲೂ ಸಿಗ್ತಾನೆ ಇಲ್ಲ, ಹುಡುಕ್ತಾ ಇದ್ದೀನಿ. ಫ್ಯಾನ್ ರಿಪೇರಿ ಆಗಿಬಿಟ್ಟು ದೊಡ್ಡ ರಾಮಾಯಣ ಆಗಿಬಿಟ್ಟೈತೆ ಗಾಡಿನಾಗ. ಇಲ್ಲ ಹೊಸದು ಯಾವುದನ್ನು ಹಾಕ್ಬೇಕಾಗ್ತದ. ತಿರ್ಗಿ ಎಲ್ಲ ಲೋಡಿಂಗ್ ಎಲ್ಲ ಕ್ಲೀನಾಗಿ ತುಂಬ ಹಾಕಿದ್ನೆ. ತಿರ್ಗಿ ಹಂಗೆ ಹೋಗೋಣ ನೋಡಿರಿ, ಡ್ರೈವರ್ ಒಂಥರ ಮಲ್ಕೊಂಬಿಟ್ಟವನೆ ಬಿಸಿಲ್ಕ. ಅದಕ್ಕೆ ಇನ್ನು ಬಿಸಿಲು ಸುಡ್ತಾ ಇರ್ತೈತಲ್ಲ ಅದಕ್ಕೆ ಹಂಗೆ ತಿರ್ಗಿ ಅಲ್ಲಿ ಗಾಡಿಗಳು ಹೋಗೋಕೆ ಸ್ವಲ್ಪ ದಾರಿ ಇಲ್ಲ, ದಾರಿ ಮಾಡಬೇಕಂದ್ರು
ಸರ್ ಅಂತ ಹೇಳ್ಬಿಟ್ಟು ನಾನು ಗ್ಲಾಸ್ಗಳೆಲ್ಲ ಹಾಕ್ಕೊಂಡು ಸೈಡ್ ಓಪನ್ ಬಿಟ್ಟಿದ್ನಿ ಗಾಳಿ ಬರಲಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕ್ಲೋಸ್ ಮಾಡ್ಕೊಂಡು ಗಾಡಿ ಕೆಳಗೆ ಇಳಿಸ್ಕೊಂಡು ಮೇಯ್ನ್ ನೀವು ಬೇಕು ಅನ್ಕೊಬೋದು ಇವ್ನು ಲೋಡ್ಗಳು ತುಂಬ್ತಾ ಇದ್ದವನು ಕೆಳಕ್ಕೆ ಏನಕ್ಕಪ್ಪ ಬಂದು ಅಂತ ಹೇಳ್ಬಿಟ್ಟು ಅದು ಡೋಸಿಂಗ್ ಮಾಡಿದ್ನಲ್ಲ ಒಂಥರ ಅಲ್ಲಿ ಹೊಲ್ದಾಗ ಒಂಥರ ಕಟ್ಟುಗಳು ಹಂಗೆ ಇದ್ದೋಗಿರ್ತದೆ ಈ ಟ್ಯಾಕ್ಟ್ರಿಗೆ ಹೋಗ್ಬೇಕಾದ್ರೆ ಒಂಥರ ಅಡ್ಡ ಆಗ್ತೈತೆ ಈ ಸ್ಪೀಡ್ ಕಟ್ತಾರೆ ಎತ್ಕೋದು ಹಂಗೆಲ್ಲ ಅದಕ್ಕೆ ಒಂದು ಕಿತ್ತ ಬ್ಲೇಡ್ ಇಟ್ಕೊಂಡು ಉಜ್ಜಿಬಿಡೋಣ ಅಂತೇಳ್ಬಿಟ್ಟು ಕ್ಲೀನಾಗಿ ಅವ್ರಿಗೆ ಆವಾಗ ಗಾಡಿಗೆ ಹೋಗಿ ಬರೋಕ್ಕೆ ಈಸಿ ಇರ್ತೈತೆ ಬೇಗನೂ ಹೋಗಿ ಬರ್ತಾರೆ ನೋಡಿರಿ ನಾನು ಕ್ಯಾಮ್ರಾಮನ್ ಬಾರೋ ಅಂತೇಳಿ ಕರೀತಾ ಇದ್ನಿ ಅಪ್ಪಿ ಟ್ಯಾಂಕ್ಸ್ ಅಪ್ಪಿ ವಿಡಿಯೋ ಮಾಡಿದ್ದಕ್ಕ ಇರಲಿ ಆ ವಿಡಿಯೋ ಇವನು ನೋಡ್ತಾ ಇದ್ರೆ ಒಂದು ಟ್ಯಾಂಕ್ಸ್ ಯಾಕಂದರೆ ನಮ್ಗೆ ಹೆಲ್ಪ್ ಮಾಡಿದವ್ರನ್ನ ನಾವು ಒಂಥರ ಟ್ಯಾಂಕ್ಸ್ ಅಂತ ಹೇಳಲೇಬೇಕು. ಹಂಗೆ ಕ್ಲೀನಾಗಿ ಲಾಸ್ಟ್ವರೆಗೂ ಹೊರಟೋದ್ನಿ ಯಾಕಂದರೆ ಅಲ್ಲಿ ಸ್ವಲ್ಪ ಹಳ್ಳಿತ್ತು ಹಳ್ಳಕ್ಕೆ ಸ್ವಲ್ಪ ಮಣ್ಣು ಬಿಡೋ ಥರ ಲೆವೆಲ್ ಮಾಡೋಕ್ಕಿದ್ದು ಇಲ್ಲಿ ನೋಡಿರಿ ಈ ಥರ ಹಳ್ಳಗಳು ಯಾಕಂದರೆ ಈ ಮಣ್ಣಕ್ಕೆ ಲೆವೆಲ್ ಮಾಡೋಕ್ಕೆ ಸರೋಗ್ತೈತೆ ಅದರಿಂಕಿ ಹಳ್ಳಗಳಾಗ ಒಂಥರ ಉಡ್ಡಿಗಳು ಟ್ಯಾಕ್ಟ್ರಿನಾಗ ಎತ್ಬಿಟ್ರೆ ಸರೋಗ್ಬಿಡ್ತೈತೆ ಅಂತ ಹೇಳ್ಬಿಟ್ಟು ಹಂಗೆ ತಿರ್ಗಿ ಅನ್ನ ಪಟ್ಕ ನಮ್ಮ ಟ್ಯಾಕ್ಟ್ರಿ ಡ್ರೈವರ್ನು ಅನ್ಲೋಡ್ ಮಾಡೋಕ್ಕಿದ್ರೆಲ್ಲ ಕ್ಲೀನಾಗಿ ತಿರ್ಗಿ ನಾನು ಅಲ್ಲಿ ಒಂಥರ ಇದಿತ್ತಲ್ಲ ಕಟ್ಟು ಅಲ್ಲಿ ಚಿಕ್ಕದಾಗೆ ಒಂದು ಅಲ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದ್ನಿ ಅದು ನೋಡಿದ್ರೆ ಗಾಡಿ ಒಂಥರ ವೀಲಿಂಗ್ ಮಾಡ್ತೈತೆ ನೋಡ್ತಾ ಇರ್ಬೋದು ವೀಲಿಂಗ್ ನಮ್ಮ JCB ಅವ್ರು ಕೂಡ ವೀಲಿಂಗ್ ಮಾಡ್ತಾರೆ ಗುರು ಹಿಂಗೆ ಏನು ಅನ್ಕೊಂಡಿರೋದು ಹಿಂಗೆ ಲೋಡಿಂಗ್ ಎಲ್ಲ ಕ್ಲೀನಾಗಿ ಹಾಕ್ಕೊಂಡು ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡು ತಿರ್ಗಾ ಟ್ಯಾಕ್ಟ್ರಿ ಡ್ರೈವರ್ ನೋಡ್ರಿ ಏನು ನನ್ನ ಮಕ್ಕಳು ಏನೋ ಮಾಡ್ತಾವ್ರಪ್ಪ ಫೋನುಗಳು ಎತ್ಕೊಂಡು ಇಬ್ಬರಾಳು ಇವನೊಂದು ಕಡೆ ವೀಡಿಯೋ ಮಾಡ್ತಾನ ಅವನೊಂದು ಕಡೆ ವೀಡಿಯೋ ಮಾಡ್ತಾನ ಇವನೊಬ್ಬನೇ ತಿಕ್ಲಾಗೆಲ್ಲ ಮಾತಾಡ್ತಾ ಇರ್ತಾನ ವೀಡಿಯೋನಾಗ ಅಂತೇಳಿ ನೋಡಿದ್ಬಿಟ್ಟು ನೀವೇನೋ ಮಾಡ್ಕೊಳ್ರಿ ಅಂತೇಳ್ಬಿಟ್ಟು ಆ ಕಡೆ ತಿರ್ಕೊಂಬಿಟ್ಟು ನಾತ್ನ ಏನು ಮಾಡೋಕ್ಕಾಗಲ್ಲ ಗುರು ಇನ್ನು ಒಂದು ಬ್ಲಾಗರ್ ಅಂದಮೇಲೆ ಎಲ್ಲ ಇದ್ದೇ ಇರ್ತೈತೆ ಅದಕ್ಕೆ ಊಟ ಗಿಟ ತಿಂದ್ಬಿಡೋಣ ಹೊಟ್ಟೆ ಬೇರೆ ಹಸ್ವಾತದ ಗುರು 1:45 ಆಯ್ತಲ್ಲ ಟೈಮು ಹೋಗ್ತಾ ಇದ್ದೀನಿ ಇವಾಗ ನೋಡಿದರೆ ಬಿಸಿಲು ಸರಿಗ ಬಿಸಿಲು ಹೊಡಿತೈತಿ ನಿಜ ಪ್ರಾಮಿಸ್ ಆಗಿ ಬೆಳಿಗ್ಗೆ ಹೊತ್ತು ನೋಡಿದರೆ ಕ್ಲಾರೆ ಚಳಿ ಇವಾಗ ನೋಡಿದರೆ ಫುಲ್ ಬಿಸಿಲು ಏನು ಮಾಡೋಕ್ಕಾಗಲ್ಲ ಮನುಷ್ಯರ ಜೀವನನೇ ಅಷ್ಟೇ ಚಳಿ ಬಂದ್ರೇನೂ ಅಳಬೇಕು ಬಿಸಿಲು ಬಿದ್ರೇನೂ ಅಳಬೇಕು ಮಳೆ ಬಿದ್ರೇನೂ ಅಳಬೇಕು ಹಂಗೆ ಏನು ಮಾಡೋಕ್ಕಾಗಲ್ಲ. ತಿರ್ಗಿ ಹಂಗೆ ಊಟ ಎಲ್ಲ ಮುಗಿಸ್ಕೊಂಬರೋ ಒಂದು ನೋಡೋಪಾಟ್ಗೆ ಟ್ಯಾಕ್ಟ್ರಿ ಕಟ್ಸಿದ್ರು 5ನೇಗಳು 4 ವೀಲು ನ್ಯೂಲ್ಯಾಂಡ್ ಟ್ಯಾಕ್ಟ್ರು ಅದ್ರಾಗ ಉಳಿಸ್ತಾಯಿದ್ರು ಏನು ಕಣ ಇರಲಿಯಪ್ಪ ಉಳಿಸಿದ್ರೆ ಸ್ವಲ್ಪ ಗೀಸಿಂಗ್ ಮಾಡೋಕ್ಕೆ ಎಲ್ಲ ಆತದ ಅಂತೆಲ್ಲ ಹೇಳಿದ್ರು. ಸರಣ ಆಯ್ತಣ್ಣ ನಿಮ್ಮ ಇಷ್ಟ ನಮ್ದೇನೈತೆ ನೀವು ಹೆಂಗೆ ಹೇಳ್ತೀರೋ ಹಂಗೆ ಅಂದ್ಕೊಂಡು ಅವರು ಹಂಗೆ ಎಲ್ಲ ಉಳಿಸ್ಕೊತಾಯಿದ್ರು. ನಾನು ಆ ಕಡೆ ಲೋಡಿಂಗ್ ಮಾಡ್ತಾಯಿದ್ದೆ ಟ್ಯಾಕ್ಟ್ರಿಗೆ. ತಿರ್ಗಿ ಹಂಗೆ ಅವರು ಇದ್ಕೊಂಡು ಆ ಗಡ್ಡೆ ಇರಲಿಯಪ್ಪ ಅದು ಬೇಕಂದರೆ ಈ ಕಡೆ ಬುರುಲ್ ಕಿತ್ತಿರೋದು ಮಣ್ಣು ತೋಡಿದ್ನದು ಮಣ್ಣು ಚೆನ್ನಾಗಿತ್ತು ಕೆಂಪುಗ ಬಲೆ ಇತ್ತು ಮಣ್ಣು ಮಾತ್ರ. ಆ ಮಣ್ಣು ಇತ್ಕೊಂಡು ಟ್ಯಾಕ್ಟ್ರಿಗೆ ತುಂಬಿಡು ಫಸ್ಟು ಚೆನ್ನಾಗಿರೋ ಹೊಲಕ್ಕೆ ಹೋಗ್ಬಿಡ್ಲಿ ಆ ಕಡೆ ಗಡ್ಡೆಗೆ ಬೇಕಾದರೆ ಗರ್ಜ್ಮೆಂಟ್ ತುಂಬಿಸ್ಕೊಂಡ್ರೆ ಆಯಿತು ಅಂತ ಹೇಳಿದ್ರು. ಸರಣ ಆಯ್ತಣ್ಣ ಅಂತ ಹೇಳ್ಬಿಟ್ಟು ಮೇಯ್ನ್ ತಿರ್ಗಿ ನಿಮ್ಮ ಹತ್ರ ಎಲ್ಲ ಒಂದು ವಿಷಯ ಹೇಳಬೇಕು. ಮೇಯ್ನ್ ಏನಪ್ಪ ಅಂದರೆ ಇಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ನಾವು ಮಾಡೋ ಕೆಲಸ ಅವತ್ತು ಸಾಯಂಕಾಲ ಗಂಟೆ ಮುಗಿಸ್ಕೊಂಡು ಗಾಡಿ ಎಲ್ಲ ಸ್ಟಾಪ್ ಮಾಡಿದರು. ಮೇಯ್ನ್ ಯಾಕಂತ ಗೊತ್ತಿಲ್ಲ. ಮೇಯ್ನ್ ತಿರ್ಗಿ ಏನೋ ಗೊತ್ತಿಲ್ಲ ಗುರು ನಾವು ಮಾಡೋ ಕೆಲಸ ಮೋಸ್ಟ್ಲಿ ಇಷ್ಟ ಆಗಿರ್ಬೋದು ಇಲ್ಲ ಆಗದಿರ ಇರ್ಬೋದು ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಮನುಷ್ಯರೇ ಸೂಪರ್ ಹೀರೋಗಳೆಲ್ಲ ನಾವಂತೂ ಕೆಲವೊಬ್ರಿಗೆ ಇಷ್ಟ ಆಗ್ತೈತೆ ನಾವು ಮಾಡೋ ಕೆಲಸ ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಏನು ಮಾಡೋಕ್ಕಾಗಲ್ಲ. ಇವಾಗ ಅವರು ಬೇರೆ ಗಾಡಿ ಕರ್ಸ್ಕೊಬೇಕು ಅಂತ ಇದ್ದರು. ಸರಣ ಆಯ್ತಣ್ಣ ಅಂತ ಹೇಳ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಗುರು. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ. ಆಲ್ರೆಡಿ ನೀವು ಪಾರ್ಟ್ 1ಗೆ ಕೊಟ್ಟಿರೋ ಸಪೋರ್ಟು ತುಂಬ ಅಂದರೆ ತುಂಬ ಖುಷಿ ಆಯಿತು. ನಿಮಗೆಲ್ಲರಿಗೂ ಕೋಟಿ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್ ಬಾಯ್. ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಆದಷ್ಟು ಬೇಗನೆ.